ಚಂಡೇ ಮಧುಕೈಡವಾದಿದೈತ್ಯದಲನೆ ಯಾ ಮಹಿಷೋನ್ಮೂಲಿನಿ ಯಾ ಧೂಮ್ರೇಕ್ಷಣ ಚಂಡಮುಂಡಮತನೆ ಯಾ ರಕ್ತಬೀಜಾಶನೆ ಶಕ್ತಿಶುಂಭನೆ ಶುಂಭದೈತ್ಯದಲನೆ ಯಾ ಸಿದ್ಧಿದಾತ್ರಿ ಪರ ಸಾ ದೇವಿ ನವಕೋಟಿ ಮೂರ್ತಿ ಸಹಿತ ಮಾಂ ಪಾತು ವಿಶ್ವೇಶ್ವರಿ. ಕಾರ್ತೀಕ ಪುರಾಣದ ಮುಂದಿನ ಅಧ್ಯಾಯಗಳನ್ನು ನೋಡೋಣ. ಈ ಅಧ್ಯಾಯದ ಹೆಸರು ಲಂಬೋದರ ಚರಿತ್ರೆ. ಈ ಅಧ್ಯಾಯದಲ್ಲಿ ವಸಿಷ್ಠ ಮಹಾಮುನಿಗಳು ಜನಕ ಮಹಾರಾಜನನ್ನ ನಿಮಿತ್ತವಾಗಿಸಿಕೊಂಡು ಕಾರ್ತೀಕ ವೈಭವವನ್ನು ಹೇಳಲು ಉಪಕ್ರಮಿಸ್ತಾರೆ. ಯಾರು ಅಗಸೆ ಹೂವಿನಿಂದ ಮಹಾವಿಷ್ಣುವನ್ನು ಪೂಜೆ ಮಾಡ್ತಾರೆ ಅವರು ಚಾಂದ್ರಾಯಣ ವ್ರತದ ಫಲವನ್ನು ಪಡೀತಾರೆ. ಅದೇ ರೀತಿ ದೀಪಾರಾಧನೆಯನ್ನು ಮಾಡುವವರು ಆರೋಗ್ಯವಂತರಾಗಿ ಐಶ್ವರ್ಯವಂತರಾಗಿ ಭಗವತ್ ಸಾನ್ನಿಧ್ಯವನ್ನು ಪಡೀತಾರೆ. ಮತ್ತೆ ಯಾರು ಪುರಾಣ ಶ್ರವಣವನ್ನು ಮಾಡುತ್ತಾರೆ ಅವರೂ ಸಹ ಈ ಮಾಸದಲ್ಲಿ ವಿಶೇಷವಾದ ಫಲವನ್ನು ಹೊಂದಿ ಆರೋಗ್ಯವಂತರಾಗಿ ಇಹಲೋಕದಲ್ಲಿ ಎಲ್ಲ ಸುಖ ಸಾಧನೆಗಳನ್ನು ಪಡೆದು ಅಂತ್ಯಕಾಲದಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಹೊಂದುತ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಈ ಅಧ್ಯಾಯದ ಹೆಸರೇ ಇರೋ ಹಾಗೆ ಲಂಬೋದರ ಚರಿತ್ರೆ. ಲಂಬೋದರ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ. ಆತ ಸದ್ವಂಶದಲ್ಲಿ ಜನಿಸಿದರೂ ಕೂಡ ಭಗವದ್ವಿಮುಖವಾದ ಜೀವನವನ್ನು ಅವಲಂಬಿಸಿ ನಾನಾ ಮಾರ್ಗಗಳನ್ನು ಹೊಂದಿ ಧನದಾಸೆಯಿಂದ ಅನ್ಯಾಯದ ಮಾರ್ಗವನ್ನು ಅವಲಂಬನೆ ಮಾಡ್ತಾನೆ. ಕಾಲಕ್ರಮೇಣ ಅಡಿಗೆ ಕೆಲಸದನಾಗಿ ಸೇರಿಕೊಂಡು ಆ ವೃತ್ತಿಯಲ್ಲೂ ಸಹ ತೃಪ್ತಿಯನ್ನು ಕಾಣದೆ ಕಾಡಿನ ಮಾರ್ಗವಾಗಿ ಬರುವಂತಹ ದಾರಿ ಹೋಕರನ್ನು ಹೊಡೆದು ಅವರ ಹಣವನ್ನು ದೋಚಿ ಜೀವನವನ್ನು ಮಾಡ್ತಾನೆ. ಈತನ ಹೆಂಡತಿ ಇವನ ಸ್ವಭಾವಕ್ಕೆ ತದ್ವಿರುದ್ಧಳಾಗಿ ಯಾವಾಗಲೂ ಸತ್ಸಂಗ, ಭಗವನ್ ನಾಮಸ್ಮರಣೆ ಇದರಿಂದ ಕಾಲ ಕಳೆಯುವ ಸಾಧ್ವೀಮಣಿ ಈತನ ಮಾತಿಗೆ ಎದುರಾಡದೆ ಇವನನ್ನೇ ದೇವರು ಅಂತ ಪೂಜೆ ಮಾಡ್ತಿರ್ತಾಳೆ. ವಿಧಿಯ ಪ್ರೇರಣೆಯಂತೆ ಒಂದು ದಿವಸ ಈ ಲಂಬೋದರ ಖಡ್ಗಧಾರಿಯಾಗಿ ಕಾಡಿನ ಮಾರ್ಗದಲ್ಲಿ ನಿಂತಿರ್ತಾನೆ. ಇನ್ನೊಬ್ಬ ಬ್ರಾಹ್ಮಣ ಮಿತ್ರದ್ರೋಹ ಮಾಡಿ ಆ ಹಣವನ್ನು ತೆಗೆದುಕೊಂಡು ಆ ಮಾರ್ಗವಾಗಿ ಬರ್ತಿರ್ತಾನೆ. ಈ ಖಡ್ಗಧಾರಿಯಾದ ಲಂಬೋದರ ಅವನನ್ನು ಹೊಡೆದು ಹಣವನ್ನು ದೋಚುತ್ತಾನೆ. ಇದನ್ನ ಒಬ್ಬ ಕಿರಾತ ಬೇಡರವನ್ನು ಗಮನಿಸ್ತಾ ಇರ್ತಾನೆ. ಆತ ಬಂದು ಈ ಇಬ್ಬರು ಬ್ರಾಹ್ಮಣರನ್ನು ಹೊಡೆದು ಆ ಹಣವನ್ನು ತಾನು ದೋಚ್ತಾನೆ. ಒಂದು ಹುಲಿ ಬಂದು ಆ ಕಿರಾತನನ್ನು ಸಂಹಾರ ಮಾಡುತ್ತೆ. ದೈವಲೀಲೆಯಂತೆ 4 ಜೀವಿಗಳು ಏಕಕಾಲದಲ್ಲಿ ಮರಣವನ್ನು ಹೊಂದುತ್ತಾರೆ. ಯಮದೂತರು ಅಲ್ಲಿ ಬಂದು ಈ 4 ಜೀವಿಗಳನ್ನ ಕಾಲಸೂತ್ರ ಅನ್ನುವ ಒಂದು ನರಕದಲ್ಲಿ ಕರೆದುಕೊಂಡು ಹೋಗ್ತಾರೆ. ರೌರವ, ಮಹಾರೌರವ, ಅಂಧತಾಮಿಶ್ರ, ಲಾಲಾಭಕ್ಷ್ಯ, ಕ್ರಿಮಿಭೋಜನ ಹೀಗೆ 28 ಕೋಟಿ ವಿಧವಾದ ನರಕಗಳು, ಒಂದೊಂದು ತಪ್ಪಿಗೆ ಒಂದೊಂದು ಶಿಕ್ಷೆ. ಈ ಕಾಲಸೂತ್ರವೆಂಬ ನರಕದಲ್ಲಿ ಅಂಧಕಾರಮಯವಾದ ಒಂದು ಕೂಪ ಅಂದರೆ ಬಾವಿಯಲ್ಲಿ ಮಲ, ಮೂತ್ರ, ಕ್ರಿಮಿಗಳು ಹೀಗೆ ದುರ್ವಾಸನೆ ಬೀರ್ತಕ್ಕಂಥ ಸ್ಥಳದಲ್ಲಿ ಈ 4 ಜೀವಿಗಳು ಯಮಯಾತನೆಯನ್ನ ಪಡ್ತಿರ್ತಾರೆ. ಗಂಡರನ್ನು ಕಳೆದುಕೊಂಡ ಆ ಸಾಧ್ವಿಮಣಿ ಮಕ್ಕಳಿಲ್ಲದ ಕಾರಣ ಅತ್ಯಂತ ದುಃಖಿತಳಾಗಿ ತಾನು ಸಹ ಜೀವನವನ್ನು ಮಾಡ್ತಿರ್ತಾಳೆ. ಈಕೆ ಪುಣ್ಯವಶಾತ್ ಒಬ್ಬ ಸನ್ಯಾಸಿ ಆ ಗ್ರಾಮಕ್ಕೆ ಬಂದು ಈ ಲಂಬೋದರನ ಪತ್ನಿಗೆ ಬಂದು ಧರ್ಮ ಬೋಧನೆಯನ್ನು ಮಾಡಿ, ಅಮ್ಮ, ಈ ದಿವಸ ಕಾರ್ತೀಕ ಹುಣ್ಣಿಮೆ, ನಾನು ದೇವಾಲಯದಲ್ಲಿ ಪುರಾಣದ ಒಂದು ಉತ್ಸವವನ್ನು ಏರ್ಪಾಡು ಮಾಡಿದ್ದೀನಿ. ಎಲ್ಲರೂ ಈ ಪುರಾಣ ಶ್ರವಣವನ್ನು ಮಾಡೋದರಿಂದ ಕಾರ್ತೀಕ ಮಾಸದಲ್ಲಿ ವಿಶೇಷ ಫಲವನ್ನು ಪಡೆಯಬಹುದು. ಆದ್ದರಿಂದ ನನ್ನ ಹತ್ರ ಎಣ್ಣೆ ಇದೆ, ಇದಕ್ಕೆ ಬೇಕಾಗುವಂಥ ದೀಪ ಮತ್ತು ಬತ್ತಿಯನ್ನು ನೀನು ಒದಗಿಸಿಕೊಡು. ದೇವಾಲಯದಲ್ಲಿ ಬೆಳಕಿಲ್ಲದೆ ಹೋದರೆ ಸತ್ಸಂಗ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿನ್ನಲ್ಲಿ ಇರುವ ದೀಪ ಮತ್ತು ಬತ್ತಿಯನ್ನು ಒದಗಿಸಿಕೊಡು. ಎಣ್ಣೆಯನ್ನು ನಾನು ಸಂಗ್ರಹ ಮಾಡಿದ್ದೀನಿ. ದೀಪವನ್ನು ಕೊಟ್ಟ ಪುಣ್ಯ, ಬತ್ತಿಯನ್ನು ಕೊಟ್ಟ ಪುಣ್ಯ ನಿನಗೆ ಬರಲಿ ಅಂತ ಹೇಳಿದಾಗ ಈ ಮಹಾತ್ಮನ ಒಂದು ಕಾರ್ತೀಕ ಮಹಾತ್ಮೆಯನ್ನು ಕೇಳಿ ಆಕೆ ಗ್ರಾಮಸ್ಥರನ್ನೆಲ್ಲ ಒಂದುಗೂಡಿಸಿ ಈ ದಿವಸ ಪುರಾಣ ಶ್ರವಣಕ್ಕೆ ಎಲ್ಲರೂ ಬನ್ನಿ ಅಂತ ಗೃಹಸ್ಥರ ಮನೆ ಬಾಗಿಲಿಗೆ ಹೋಗಿ ಎಲ್ಲರನ್ನಲ್ಲಿ ಸೇರಿಸಿ ತನ್ನಲ್ಲಿದ್ದ ದೀಪ ಮತ್ತು ಬತ್ತಿಯನ್ನು ಒದಗಿಸಿಕೊಡ್ತಾಳೆ. ಆ ದೀಪದ ಬೆಳಕಿನಲ್ಲಿ ಪುರಾಣ ಶ್ರವಣ ನಡೆಯುತ್ತೆ. ಪುರಾಣ ಪುಣ್ಯ ಕಥೆಗಳನ್ನು ಈಕೆಯೂ ಸಹ ಭಕ್ತಿ ಶ್ರದ್ಧೆಗಳಿಂದ ರಾತ್ರಿ ಇಡೀ ಕೇಳಿ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರಳಾಗಿ ಅಂದಿನಿಂದ ಇವಳ ಜೀವನದಲ್ಲಿ ಪರಿವರ್ತನೆ ಉಂಟಾಗಿ ಇನ್ನೂ ಅತ್ಯಧಿಕವಾಗಿ ಈಕೆ ಭಗವತ್ ಸಂಬಂಧವಾದ
ಸೇವಾ ಕೈಂಕರ್ಯಗಳಲ್ಲಿ ತೊಡಕೊಳ್ತಾಳೆ. ಈಕೆ ಪುಣ್ಯಾತ್ಮಳಾದ್ದರಿಂದ ಅವಸಾನ ಕಾಲದಲ್ಲಿ ವಿಷ್ಣುದೂತರ ಸಂದರ್ಶನ ಈಕೆಗೆ ಆಗತ್ತೆ. ವಿಷ್ಣುದೂತರು ಬಂದು, ಅಮ್ಮ ನೀನು ಪುಣ್ಯ ಶರೀರಿ, ವಿಮಾನದಲ್ಲಿ ಕುಳಿತುಕೋ, ವೈಕುಂಠಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗ್ತೀವಿ ಅಂತ ಹೇಳಿ ವೈಕುಂಠಕ್ಕೆ ಕರೆದುಕೊಂಡು ಹೋಗ್ತಾರೆ. ಮಾರ್ಗ ಮಧ್ಯದಲ್ಲಿ ನರಕಲೋಕ ಮೇಲ್ಗಡೆಯಿಂದ ಈಕೆಗೆ ಕಾಣಿಸುತ್ತೆ. ಒಂದು ಬಾವಿಯಲ್ಲಿ ತನ್ನ ಗಂಡ ಜೊತೆಗೆ 3 ಜೀವಿಗಳು ಅಲ್ಲಿರೋದನ್ನು ಕಂಡು ವಿಷ್ಣುದೂತರನ್ನ ಕೇಳ್ತದೆ, ನನ್ನ ಗಂಡ ಆ ಬಾವಿಯಲ್ಲಿ ಏಕೆ ಈ ರೀತಿ ಶಿಕ್ಷೆನ ಅನುಭವಿಸ್ತಿದ್ದಾನೆ ಅಂತ ಹೇಳಿದಾಗ ಆ ವಿಷ್ಣುದೂತರು, ನಿನ್ನ ಗಂಡ ದುರಾಚಾರಿಯಾದ್ದರಿಂದ ತನ್ನ ಪಾಪಕ್ಕೆ ಪ್ರತಿಫಲವಾಗಿ ಈ ಕಾಲಸೂತ್ರವೆಂಬ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಿದ್ದಾನೆ ಅಂತ ಹೇಳಿದಾಗ ಈಕೆಗೆ ದುಃಖ ಆಗಿ ವಿಷ್ಣುದೂತರನ್ನು ಕೇಳಿಕೊಳ್ತಾಳೆ, ಗಂಡನಿಲ್ಲದೆ ನಾನು ವೈಕುಂಠಕ್ಕೆ ಬರೋದಿಲ್ಲ, ಅವನನ್ನು ಸಹ ನೀವು ವಿಮಾನದಲ್ಲಿ ಕೂಡಿಸ್ಕೊಳ್ಳಿ ಅಂತ ಹೇಳಿದಾಗ ಅದು ಸಾಧ್ಯವಿಲ್ಲ, ಆದರೆ ನೀನು ಪುಣ್ಯಾತ್ಮಳು, ನಿನಗೊಂದು ಉಪಾಯವನ್ನು ಹೇಳ್ತೀನಿ. ನೀನು ನಿಮ್ಮೂರಿಗೆ ಸನ್ಯಾಸಿ ಬಂದಾಗ ದೀಪದಾನವನ್ನು ಕಾರ್ತಿಕ ಮಾಸದಲ್ಲಿ ಮಾಡಿದೆ ಮತ್ತು ಪುರಾಣ ಶ್ರವಣೆಯನ್ನು ಸಹ ಮಾಡಿದೆ. ಅದರ ಫಲವನ್ನ ಆ ಜೀವಿಗಳಿಗೆ ಕೊಡೋದಾದ್ರೆ ಅವರು ಉದ್ಧಾರ ಆಗ್ತಾರೆ ಅಂತ ಹೇಳಿದಾಗ ಮಹಾ ಪುಣ್ಯಾತ್ಮಳಾದ ಈಕೆ ಆ ಪುಣ್ಯವನ್ನು ಧಾರೆ ಏರಿತಾಳೆ. ಆ ಪುಣ್ಯ ಬಲದಿಂದ 3 ಜೀವಿಗಳು ಸಹ ವಿಮಾನದಲ್ಲಿ ಕುಳಿತುಕೊಂಡು ವೈಕುಂಠ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಹಾಗಾಗಿ ಈ ಅಧ್ಯಾಯದಲ್ಲಿ ಪುರಾಣ ಶ್ರವಣದ ಮಹಾತ್ಮೆ, ದೀಪದಾನದ ಮಹಾತ್ಮೆಯನ್ನು ನಾವು ನೋಡಬಹುದು. ಇಲ್ಲಿಗೆ ಈ ಅಧ್ಯಾಯವನ್ನು ಮುಕ್ತಾಯ ಮಾಡೋಣ. ಹರಿ ಓಂ ಸ್ವಸ್ತಿ.